ನಮಸ್ಕಾರ ಸ್ನೇಹಿತರೆ. ಹೀಗೆ ಯೋಚನೆ ಮಾಡ್ತಾ ಇದ್ದೆ. ಜೀವನ ನಶ್ವರ ಅಂತ ಗೊತ್ತು, ಯಾರು ಪರ್ಮನೆಂಟ್ ಅಲ್ಲ ಅಂತ ಗೊತ್ತು. ಆದ್ರೂ ಎಷ್ಟೊಂದು ಹೊಡೆದಾಡ್ತೀವಲ್ಲ. ಮನೆ ಮಾಡಬೇಕು, ಅದಿರ್ಬೇಕು, ಅವ್ರ ಜೊತೆ ಇರಬೇಕು, ಇವ್ರ ಜೊತೆ ಇರಬೇಕು, ಹಂಗಿರಬೇಕು, ಹಿಂಗಿರಬೇಕು, ಚೆನ್ನಾಗಿರ್ಬೇಕು, ಹೊಡೆದಾಡ್ತೀವಲ್ಲ. ಇದು ಸರಿನಾ ತಪ್ಪಾ ಅಂತ ತುಂಬಾ ಸರಿ ಯೋಚನೆ. ಯಾವತ್ತೋ ಒಂದಿನ ಹೋಗ್ತೀವಲ್ಲ, ಯಾಕೆ ಇಷ್ಟೊಂದು ಹೊಡೆದಾಡಬೇಕು ಅಂತ ತುಂಬಾ ಜನಕ್ಕೆ ಯೋಚನೆ ಇರುತ್ತಲ್ಲ. ಮೊನ್ನೆ ಹಿಂಗೆ ಟ್ರೈನಲ್ಲಿ ಹೋಗ್ತಾ ಇದ್ದೆ. ಅವಾಗ ಯೋಚನೆ ಮಾಡ್ತಾ ಅನ್ನಿಸ್ತು. ನನಗೆ ಗೊತ್ತು, ಟ್ರೈನ್ ಹತ್ತಿದ್ದೀನಿ. ಟ್ರೈನಿಂದ ಒಂದು ಸ್ವಲ್ಪ ದಿನ, ಸ್ವಲ್ಪ ಹೊತ್ತಾದ್ಮೇಲೆ ಟ್ರೈನಿಂದ ಇಳಿತೀನಿ ಅನ್ನೋ ಗ್ಯಾರಂಟಿ ಗೊತ್ತು. ಟ್ರೈನಲ್ಲಿ ಅಂತೂ ಪರ್ಮನೆಂಟ್ ಆಗಿರಲ್ಲ, ಟ್ರೈನಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಇಳಿಬೇಕು ಅಂತ ಗೊತ್ತು. ಆದ್ರೆ ಟ್ರೈನ್ನಲ್ಲಿ ಇರೋ ಅಷ್ಟು ಹೊತ್ತುವೆ ನನಗೆ ಸ್ವಲ್ಪ ಒಳ್ಳೆ ಸೀಟ್ ಇರಬೇಕು, ಕಂಫರ್ಟಬಲ್ ಆಗಿ ಕುತ್ಕೋಬೇಕು, ಚೆನ್ನಾಗಿರೋ ವಾತಾವರಣದಲ್ಲಿರ್ಬೇಕು, ಅಲ್ವಾ? ಒಳ್ಳೆ ಊಟ ಮಾಡಬೇಕು ಟ್ರೈನಲ್ಲಿ ಹೋಗುವಾಗ ಅನ್ಸೋದೇನು ತಪ್ಪಿಲ್ಲ, ಅಲ್ವಾ? ಖಂಡಿತ ಗೊತ್ತು ಟ್ರೈನಲ್ಲಿ ಇರಲ್ಲ, ಪರ್ಮನೆಂಟ್ ಆಗಿ ಇಳಿತೀವಿ ಅಂತ. ಆದ್ರೆ ಇರೋ ಅಷ್ಟು ಹೊತ್ತು ಚೆನ್ನಾಗಿರ್ಬೇಕು ಅನ್ಸುತ್ತೆ, ಅಲ್ವಾ? ಚೆನ್ನಾಗಿರ್ಬೇಕು ಅನ್ಕೊಳ್ಳೋದು ತಪ್ಪಿಲ್ವಲ್ಲ. ಹಾಗೆ ಜೀವನದಲ್ಲಿ ಹೋಗ್ಲೇಬೇಕು ಅಂತ ಗೊತ್ತು ಒಂದಿನ. ಆದ್ರೆ ಇರೋವರೆಗೂ ಚೆನ್ನಾಗಿರೋಣ, ಸಂತೋಷವಾಗಿರೋಣ, ಆನಂದವಾಗಿರೋಣ, ಕಂಫರ್ಟಬಲ್ ಆಗಿರೋಣ ಅನ್ಕೊಳ್ಳೋದ್ರಲ್ಲಿ ಏನು ತಪ್ಪೇ ಇಲ್ಲ ಅನ್ಸುತ್ತೆ, ಅಲ್ವಾ ಸ್ನೇಹಿತರೆ? ಹಾಗಂತ ಬೇರೆಯವ್ರಿಗೆ ತೊಂದರೆ ಕೊಡೋದು ಬೇಡ. ಆದ್ರೆ ನಾವು ಸಮಾಧಾನವಾಗಿ ಸಂತೋಷವಾಗಿರೋಣ, ಅದಕ್ಕೋಸ್ಕರ ಸಂಪಾದನೆ ಮಾಡೋಣ ಅನ್ಕೊಳ್ಳೋದ್ರಲ್ಲಿ ನನಗಂತೂ ಯಾವ ತಪ್ಪು ಕಾಣಿಸ್ತಾ ಇಲ್ಲ, ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.